ಗಾಡಿ ನೋಡಿ ಅಲ್ಲಿ ನಿಲ್ಸಿದ್ದೀನಿ. ಮತ್ತೆ ಸ್ಕೂಲಿಗೆ ಬಂದು ಕೂಡ ಇವತ್ತು ನಮ್ಮ ಬಡಿ ಬಾಯ್ ಬಾಯ್ ಹೋಗು. ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಪಾರ್ಸೆಲ್ ಬಂದಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದು ನೋಡಿ. ಅದೇನು ಅಂತ ನೀವು ಕೂಡ ನೋಡಿ ಗಾಯ್ಸ್. ಹಾಯ್ ಹಲೋ ನಮಸ್ತೆ, ಇದು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಜಾನಪದ ಹಳ್ಳಿ ಹುಡುಗಿ ಹಾಡೋ ಅಂದರೆ ಗಟ್ಟನು ಬಂತ, ಕನಸು ಕಟ್ಟಿ ಗೊತ್ತೇ ಅಂದರೆ ಬಡವನು ಶ್ರೀಮಂತ, ಕುರುಡನು ನೋಡ್ತಾನೆ ಕುಂಟಾನು ಓಡ್ತಾನೆ, ಮೂಗಾನು ಹಾಡ್ತಾನೆ ಕಿವುಡನು ಕೇಳ್ತಾನೆ, ಹಾಡೋ ನಾವು ಹಾಡೋ ಪದವೇ ನಮ್ಮ ಜಾನಪದ. ಹಾಯ್ ನಮಸ್ತೆ, ನಾನು ಬೆಳಗ್ಗೆನೇ ಎದ್ದು ಬೇಳೆ ಮಾಡ್ತಾಯಿದ್ದೀನಿ. ಸೊ ಅನ್ನ ಮಾಡೋಕ್ಕಿಟ್ಟಿದ್ದೀನಿ, ಜೊತೆಗೆ ಬೇಳೆ ಮಾಡಿಬಿಟ್ರೆ ನೈಟ್ ಇದೇ ಸರಿ ಮಾಡ್ಬೋದು ಅಂತ. ನೋಡಿ ಬೇಳೆ ಚೆನ್ನಾಗಾಗಿದೆ. ಸೊಪ್ಪೆಲ್ಲ ಹಾಕಿ ಮಾಡಿರುವಂಥ ಒಂದು ಬೇಳೆ ಇದು. ನನಗೆ ಸೊಪ್ಪೆಲ್ಲ ಹಾಕಿ ಮಾಡಿದ್ರೆ ತುಂಬ ಇಷ್ಟ. ಬರೀ ಬೇಳೆ ಮಾಡೋದ್ರಿಂದ ನನಗೆ ತಿನ್ನೋಕ್ಕೆ ಆಗಲ್ಲ, ಹಾಗಾಗಿ ಸೊಪ್ಪೆಲ್ಲ ಹಾಕಿ ಮಾಡ್ಕೋತೀನಿ. ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು. ನಾನೀಗ ರೋಹಿಗೆ ಬಿಡೋಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಸ್ಕೂಟಿ ಇದು. ರೋಹಿಗೆ ಸ್ಕೂಲಿಗೆ ಬಿಡೋಕ್ಕೆ ಬಂದಿದ್ದೀನಿ. ಯಾವ ಎಕ್ಸಾಮ್ ಇತ್ತು ಇವತ್ತು? ಇಂಗ್ಲೀಷ್. ಗಾಡಿ ಅಲ್ಲೇ ನಿಲ್ಲಿಸಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಂಗ್ಲೀಷ್ ಹೆಂಗೆ ಬರ್ತೀಯಾ? ಬರಿತೀನಿ. ಹೌದಾ, ಗುಡ್, ವೆರಿ ಗುಡ್. ಬಾಯ್ ಹೇಳು. ಹಾಂ ಗೋತಿಯಾ? ಹಿಂಗೆ ಹೋಗ್ಬಿಡ್ರಿ ಚಿನ್ನಿ, ಹಿಂಗೆ ಬೇಡ ಬಿಡು, ಹಿಂಗೆ ಹೋಗು ಹೋಗು, ಹಂಗೆ ಸ್ಟ್ರೇಟ್ ಹೋಗ್ಬಿಡು. ಏನು? ಬಾಯ್ ಬಾಯ್ ಹೋಗು. ನನಗೆ ಅವನು ಹೋಗಬೇಕಾದ್ರೆ ನಿಜ ಬೇಜಾರಾಗುತ್ತೆ, ಕಳ್ಸೋಕ್ಕೆ ಮನಸ್ಸು ಬರಲ್ಲ. ಚಿನ್ನಿ ಬಾಯ್. ರೋಹಿಗೆ ಇವಾಗ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೆ. ಮನೆಯಲ್ಲೆಲ್ಲ ಕೆಲಸ ಫಿನಿಶ್ಡ್, ಪೂಜೆನೂ ಆಯಿತು. ಇವಾಗ ಏನಿದ್ರು ಓದ್ಕೊಳ್ಳೋದೆ, ಒಂದು 4 o'clock ತನಕ ಅಡುಗೆನೂ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಏನು ಚಿಂತೆ ಇಲ್ಲ. ಸ್ಟಿಕ್ಕರ್ ನೋಡಿ ನೆನ್ನೆ ಹಚ್ಚಿದ್ದೇನೆ, ಬಟ್ ಇದು ಗೋಡೆ ಅಷ್ಟು ಸರಿ ಇಲ್ಲ, ಹಾಗೆ ಕುತ್ಕೊಂಡಿದೆ, ಪರವಾಗಿಲ್ಲ, ಚೆನ್ನಾಗಿದೆ, ನೈಸ್. ಮತ್ತೆ ಆಮೇಲೆ ಸಿಗೋಣ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ರೋಹಿಗೆ ಸಂಜೆ ಹೋಗಿ ಕರ್ಕೊಂಡು ಬರೋದು ಎಲ್ಲನೂ ಅಪ್ಲೋಡ್ ಮಾಡ್ತೀನಿ ಮುಂದೆ. ಹಾಗೆ ಫ್ರೆಂಚ್ ಫ್ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ರೋಹಿಗೋಸ್ಕರ. ಅವನು ಸ್ಕೂಲಿಂದ ಬರೋಷ್ಟಿಗೆಲ್ಲ ಮಾಡಿಟ್ಟು ಕರ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ, ಅದು ಕೂಡ ತೋರಿಸ್ತೀನಿ ಆಯಿತಾ ಗಾಯ್ಸ್. ಇವಾಗ ಓದಿದೆ, ಬ್ರೇಕ್ ತಗೊಳ್ಳಿ, ಅಲ್ಲೈತೆ ನೋಡು, ಒಳಗಿಡೋದು. ಇಷ್ಟು ತನಕ ಓದಿದೆ, ಈಗ ಬ್ರೇಕ್ ತಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಗಾಯ್ಸ್. ಹಾಂ
ಇವತ್ತು ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ರೋಯಿ ಈಗ ಸ್ಕೂಲಿಂದ ಬರೋ ಟೈಮು, ಹೋಗಿ ಕರ್ಕೊಂಡು ಬರಬೇಕು. ಸೊ ಅಷ್ಟರೊಳಗೆ ಮಾಡಿಟ್ಟೋಗಿ ಕರ್ಕೊಂಡು ಬರೋಣ, ಬಂದ ತಕ್ಷಣ ತಿಂತಾನೆ ಅಂತ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಕುದಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೋಬೇಕು. ಒಂದು ಸ್ವಲ್ಪ ಕುದಿಬೇಕಷ್ಟೇ, ಜಾಸ್ತಿ ಏನು ಬೇಡ. ನೋಡಿ, ಈ ಥರ ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಬೇಕು. ನೀರಿನ ಅಂಶ ಹೋದ ತಕ್ಷಣವೇ ಫ್ರೈ ಮಾಡಿಕೊಂಡ್ರೆ ಮುಗೀತು. ಸೊ ಗೈಸ್ ನೋಡಿ ಎಷ್ಟು ಆಗಿದೆ. ಈಗ ಹೋಗಿ ಟಕ್ ಅಂತ ರೋಹಿನ್ ಕರ್ಕೊಂಬರ್ಬೇಕು. ಕರ್ಕೊಂಬಂದು ಅವನಿಗೆ ಸರ್ಪ್ರೈಸ್ ಕೊಡ್ತೀನಿ. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಇವು. ಅಲ್ಲಿ ಮೇನ್ ರೋಡಿಗೆ ಆ ಕಡೆ ಸೈಡ್ ಬಿಟ್ಟಿದ್ದೀನಿ, ಯಾಕಂದರೆ ದಾರಿ ಚೆನ್ನಾಗಿಲ್ಲ. ಮೇ ಬಿ ಕಾಣುತ್ತೆ ಅನ್ಕೋತೀನಿ. ಆ ಕಡೆ ಹೌದೌದು, ಗಾಡಿ ನೋಡಿ ಅಲ್ಲಿ ನಿಲ್ಸಿದ್ದೀನಿ. ಮತ್ತೆ ಸ್ಕೂಲಿಗೆ ಬಂದು ಕೂಡ ಇವತ್ತು ನಂಬಡಿ ನಗ್ತಾರೇನ, ಅದೇ ನನ್ನ ಕಿಂಗ್. ಬನ್ನಿ. ಇವತ್ತು ಇನ್ನೊಂದು ಪಾರ್ಸೆಲ್ ಬಂದಿತ್ತು. ಸೊ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ರೋಹಿಗೆ ಕೊಟ್ಟಿದ್ದೆ ಓಪನ್ ಮಾಡು ಅಂತ, ಬಟ್ ಅವನಿಗೆ ಬರಲಿಲ್ಲ, ಹಾಗಾಗಿ ನಾನೇ ಮಾಡಿದೆ. ಸ್ಟಿಕ್ಕರ್ಸ್ನ ತರಿಸಿದ್ದೀನಿ ವಾಲ್ಗೆ ಹಚ್ಚೋಕ್ಕೆ. ಗತ್ತು ಹೆಂಗೆ ಹೇಳು? ಹಂಗೆ ಹಚ್ಬೇಕಾ? ಇದು ಪೂರ್ತಿ ಹಿಂಗೆ ಹಚ್ಚಂಗಿಲ್ಲ, ಮತ್ತೆ ಹೆಂಗೆ ಹಚ್ಬೇಕು? ಸೊ ಇವನ್ನ ಹಚ್ಚಿ ಆಮೇಲೆ ನಿಮಗೆ ತೋರಿಸ್ತೀನಿ. ಫಸ್ಟ್ ಯಾವ್ದು ಹಚ್ಚನಪ್ಪ? ಓಕೆ, ಹೇಗೆ ಕಾಣಿಸ್ತಾ ಇದೆ ಅಂತ. ನೈಸ್ನಾ?